ಇಷ್ಟು ದೊಡ್ಡ ವಿಷಯನ ಅಜಯ್ಗೆ ಹೇಳಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕೆ? ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ? ಅವನಪ್ಪ ಆಗೋ ವಿಷಯ ಅವ್ನು ಗೊತ್ತಾದ್ರೆ ಸಂತೋಷ ಪಡ್ತಾನಲ್ವಾ? ಅವ್ನ್ ಸಂತೋಷ ಪಡೋದಿಲ್ಲ ರೀ. ಅವಳು ಗರ್ಭಿಣಿ ಆಗೋದಕ್ಕೆ ಅವಳಿಗಾಗಲ್ಲ ಅನ್ಕೊಳ್ತಾನೆ. ಇದರಿಂದ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಭಯ ಪಡ್ತಾನೆ. ಇದ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ಅಂಜಲಿ ಹೇಳಿದ್ಲು. ಅಂಜಲಿ ಜೊತೆ ಇದ್ರ ಬಗ್ಗೆ ಮಾತಾಡ್ದ್ಯಾ? ಅಂಜಲಿ ಪ್ರೆಗ್ನೆಂಟ್ ಆಗಿರೋ ವಿಷಯ ನಿನ್ಗೆ ಯಾವಾಗಿಂದ ಗೊತ್ತು? 2 ತಿಂಗಳಿಂದ. 2 ತಿಂಗಳಿಂದಾನ? ಇಷ್ಟು ದೊಡ್ಡ ವಿಷಯನ ನೀನ್ ಇವಾಗ ನನಗೆ ಹೇಳ್ತಿದ್ಯಲ್ಲ? ಬಾ, ಈಗ್ಲೇ ನಾವಿದನ್ನ ಅಜಯ್ಗೆ ಹೇಳೋಣ. ಬಾ ಹೋಗೋಣ. ಬೇಡ ರೀ, ಬೇಡ ಪ್ಲೀಸ್, ಸ್ವಲ್ಪ ಸಮಾಧಾನವಾಗಿರಿ. ನಾನು ಅಂಜಲಿನೂ ಸಮಯ ನೋಡಿ ಅವನ ಹತ್ರ ಹೇಳ್ಬಿಡ್ತೀವಿ. ಓ, ನೀವಿಬ್ರು ಸೇರ್ಕೊಂಡು ಆಗ್ಲೇ ಇದನ್ನ ಡಿಸೈಡ್ ಮಾಡಿದೀರಾ? ಅಯ್ಯೋ, ನಾನು ಯಾಕೆ ಇದನ್ನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಾಗ್ತಿದೆ ರಾಜಿ, ಚೆನ್ನಾಗಿ ಗೊತ್ತಾಗ್ತಿದೆ. ಈ ತರ ಒಂದು ಸಂತೋಷ ಪಡೋ ವಿಷಯನ ನಮ್ಮ ಮಗನಿಂದಾನೇ ಮುಚ್ಚಿಡ್ತಾ ಇದೀವಿ ಅಂತ ನೆನ್ಸ್ಕೊಂಡ್ರೆ ಮನ್ಸಿಗೆ ನೋವಾಗ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ. ಸಮಯ ಬಂದಾಗ ನಿಧಾನವಾಗಿ ಅವ್ನಿಗೆ ಹೇಳೋಣ. ನಿಜವಾಗ್ಲೂ ಆ ಸಮಯ ಬರೋದಿಲ್ಲ. ನಾವು ಹೇಳೋದಕ್ ಮುಂಚೆನೆ ಅವನ್ಗೆ ವಿಷಯ ಗೊತ್ತಾಗ್ಬಿಡುತ್ತೆ. ತನ್ನ ಹೆಂಡತಿ ಗರ್ಭವತಿ ಅನ್ನೋ ವಿಷಯನ ಎಷ್ಟು ದಿನ ಅಂತ ಗಂಡನಿಂದ ಮುಚ್ಚಿಡಕ್ ಸಾಧ್ಯ? ಹೇಳು ರಾಜೆ, ಸಾಧ್ಯನಾ? ಕಮ್ ಆನ್, ಟೆಲ್ ಮೀ, ಇಸ್ ಇಟ್ ಪಾಸಿಬಲ್? ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಈ ವಿಷಯದಲ್ಲಿ ಹೇಗ್ ನಡ್ಕೋಬೇಕು ಅಂತ ಅಂಜಲಿ ಗೊತ್ತಿದೆ. ಈ ಆಟದಲ್ಲಿ ನಾನು ಗೆದ್ದೇ ಗೆಲ್ತೀನಿ ನೋಡು. ಪಾಪ, ಯಾರ್ ಗೆಲ್ತಾರೆ ಅಂತ ತೀರ್ಮಾನ ಮಾಡಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಹಲೋ, ಈ ತರ ಕಳ್ತನ ಮಾಡಿದ್ರೆ ನಾನು ಹೇಗ್ ಗೆಲ್ಲಕ್ ಸಾಧ್ಯ? ಕಮೋನ್ ಅಜಯ್, ತಮಾಷೆಗೆ ತಾನೇ ಆಡ್ತಿರೋದು, ಸುಮ್ಮ ಟೈಮ್ ಪಾಸ್. ಹೇ ನಿಲ್ಸು. ಬರ್ತಾ ಬರ್ತಾ ಆಯಿಲ್ ಐಟಮ್ ತುಂಬಾನೇ ತಿಂತಾ ಇದೀಯ ನೀನು. ತುಂಬಾನೇ ಡುಮುಕ್ ಆಗ್ತಾ ಇದೀಯಾ. ಹೊಟ್ಟೆ ಬೇರೆ ಬರ್ತಾ ಇದೆ. ಹೋಗೋ, ನಾನ್ ನಿನ್ ಜೊತೆ ಮಾತಾಡಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ? ಬಟ್ಟೆ ಬದಲಾಯಿಸಕ್ ಹೋಗ್ತಾ ಇದೀನಿ. ಅದಕ್ಕೆ ಹೊರಗೆ ಹೋಗ್ತಾ ಇದೀಯಾ? ನೀನ್ ನನ್ನ ಡುಮ್ಮಿ ಅಂತ ಹೇಳಿದ್ಯಲ್ಲ, ಇನ್ಮೇಲೆ ನಿನ್ ಮುಂದೆ ನಾನು ಬಟ್ಟೆ ಬದಲಾಯಿಸಲ್ಲ. ಇದೇನ ಎಲ್ಲ ಇಲ್ಲೇ ಇಟ್ಟು ಹೋಗ್ತಾ ಇದೀಯಾ? ಡಾಕ್ಟರ್ಸ್ ಆರ್ಡರ್ಸ್. ಹೋಯ್ತು ಕಣ. ಇಲ್ಲ ಡಾಕ್ಟರ್, ಅವಳು ಈಗ 5 ತಿಂಗಳು ತುಂಬಿದೆ, ಆದ್ರೆ ಹೊಟ್ಟೆನೇ ಕಾಣಿಸ್ತಿಲ್ವಲ್ಲ. ಕಮಾನ್ ರಾಜಿ, ಯು ಆರ್ ಎಜುಕೇಟೆಡ್, ಯು ಆರ್ ಎ ಡಾಕ್ಟರ್ಸ್ ವೈಫ್. ನೀವೇ ಹೀಗ್ ಹೇಳ್ಬೋದಾ? ಕೆಲವ್ರಿಗೆ 8 ತಿಂಗಳಾದ್ರೂ ಹೊಟ್ಟೆ ಕಾಣಿಸಲ್ಲ. ನಾನು ಆ ಥರ ಎಷ್ಟೋ ಡೆಲಿವರಿ ನೋಡಿದ್ದೀನಿ. ಎಲ್ಲ ಮಕ್ಕಳು ಆರೋಗ್ಯವಾಗೇ ಇರ್ತಾರೆ. ಇಲ್ಲ, ಮತ್ತೆ ಭಯ ಪಡೋಂಥದ್ದೇನೂ ಇಲ್ಲ ಅಲ್ವಾ? ನೀವೇನೂ ಯೋಚನೆ ಮಾಡಬೇಡಿ, ರಿಲ್ಯಾಕ್ಸ್. ಹೊಟ್ಟೆ ಬರೋದಿಕ್ಕೂ ಮಗು ಆರೋಗ್ಯಕ್ಕೂ ಯಾವ ಸಂಬಂಧನೂ ಇಲ್ಲ. ಅಮ್ಮ, ಅಂಜಲಿ, ಅಮ್ಮ, ಇದೇನು ಔಷಧಿ ಎಲ್ಲ ಬದಲಾಗಿದೆ? ಯಾವಾಗ ಬದಲಾಯಿಸಿದ್ರು? ಅಮ್ಮ, ಅಂಜಲಿ, ಅಂಜಲಿ, ಟೈಮ್ 5:30 ಆಯ್ತು, ಮಲಗಿದಾಳ? ಅಪ್ಪ, ಅಮ್ಮ, ಏನಪ್ಪ ಇದು? ಅಂಜಲಿ ಔಷಧಿ ಎಲ್ಲ ಬದಲಾಗಿ ಹೋಗಿದೆ. ಅಂಜಲಿ ಯಾಕೆ ಈ ಟೈಮಲ್ಲಿ ಮಲಗಿದ್ದಾಳೆ? ಏನಪ್ಪ ಇದು? ನಿದ್ದೆ ಮಾಡೋದಕ್ಕೆಲ್ಲ ಟೆನ್ಷನ್ ಆದ್ರೆ ಹೇಗೆ? ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ. ಮೊದ್ಲು ನಿನ್ನ ಆರೋಗ್ಯ ನೋಡ್ಕೋ. ನನ್ನ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ. ಅಂಜಲಿ ಔಷಧಿ ಬದಲಾಗಿದೆ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀವು? ಅಜಯ್, ಇದು ಬರೀ ವೈಟಮಿನ್ ಟ್ಯಾಬ್ಲೆಟ್ಸ್, ಜಸ್ಟ್ ಫಾರ್ ಜನರಲ್ ಹೆಲ್ತ್. ಅಜಯ್, ಅಂಜಲಿ ಸ್ವಲ್ಪ ವೀಕ್ ಆಗಿದ್ದಾಳೆ ಅಷ್ಟೇ. ಅದಕ್ಕೆ ಡಾಕ್ಟರ್ ಈ ಮೆಡಿಸನ್ ಬರ್ದು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಟೆನ್ಷನ್ ಆದ್ರೆ ಹೇಗೆ? ಅದು ಹೇಗಮ್ಮ ಟೆನ್ಷನ್ ಆಗದೆ ಇರಕ್ಕಾಗುತ್ತೆ? ಅವಳ ಹೆಲ್ತ್ ಬಗ್ಗೆ ಇದುವರೆಗೂ ಯಾರು ಹೇಳಿಲ್ಲ. ಅವಳದು ಒಂದೇ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ನಾನು ನೋಡಿಲ್ಲ, ಗೊತ್ತಾ? ಅಂಜಲಿ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ಐ ಆಮ್ ಎ ಡಾಕ್ಟರ್, ಯು ಕ್ಯಾನ್ ಟ್ರಸ್ಟ್ ಮೈ. ಅಮ್ಮ ಹೇಳೋ ಥರ ನೀನ್ ನಿನ್ನ ಹೆಲ್ತ್ನ ನೋಡ್ಕೋ. ಅಂಜಲಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಪ್ಪ.
ಹ್ಮ್. ಇಲ್ಲೂ ಯು ಹ್ಮ್. ದಿನ ಬೆಳಗ್ಗೆ ಹೀಗೆ ಎಬ್ಸಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಏಯ್ ಹುಚ್ಚ ಹುಡ್ಗಿ, ಇದು ಮಾರ್ನಿಂಗ್ ಅಲ್ಲ, ಈವ್ನಿಂಗ್. ಈವ್ನಿಂಗ್ ಹ್ಮ್. ಯಾಕೆ ನನ್ನ ಯಾರು ಎಬ್ಸಿಲ್ಲ? ಏಯ್ ಮೆಲ್ಗೆ ಮೆಲ್ಗೆ. ನಿನ್ನ ಆರೋಗ್ಯದ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡೋದೇ ಇಲ್ಲ. ನನಗ್ ಹುಷಾರಿಲ್ಲ ಅನ್ನೋದು ಮರ್ತೇ ಹೋಯ್ತು. ಹೆಣ್ಣಿಗೆ ತೊಡಿಸಿರೆ ಹೂಮಾಲೆಯನ್ನು ಹೆಣ್ಣಿಗೆ ತೊಡಿಸಿರೆ ಹೂಮಾಲೆಯನ್ನು ಗರ್ಭದಿ ಬೆಳೆಯುತ್ತಿರೋ ಕಂದನ ಸುಖಕ್ಕಾಗಿ ಈ ಭೂಮಿಗೆ ಕಾಲಿಡುತ್ತಿಹ ನಿನ ಕಂದನಿಗಾಗಿ ಹೂವಿನಲ್ಲಿ ಸೂಸುತ್ತಿಹ ಘಮ ಕೊಡೋ ಘಮದಂತೆ ಜೀವಕ್ಕೆ ಜೀವ ಕೊಡೋ ತಾಯಿ ಕೇಳು ಮಗುವಿನ ಬರುವಿಕೆಗೆ ಕಾದೆವು ನಾವು ಹೆಣ್ಣಿಗೆ ತೊಡಿಸಿರೆ ಹೂಮಾಲೆಯನ್ನು ಗರ್ಭದಿ ಬೆಳೆಯುತ್ತಿರೋ ಕಂದನ ಸುಖಕ್ಕಾಗಿ ಈ ಭೂಮಿಗೆ ಕಾಲಿಡುತ್ತಿಹ ನಿನ ಕಂದನಿಗಾಗಿ ನಿನ್ನಯ ಹಣೆ ಮೇಲೆ ಕುಂಕುಮ ಬಿಡುತ್ತಾ ನಿನ್ನಯ ನೆತ್ತಿಗೆ ಹೂವನ್ನು ಇಡುತ್ತಾ ನಿನ್ನಯ ಗಲ್ಲಕ್ಕೆ ಅರಿಶಿನ ಬಿಡುತ್ತಾ ನಿನ್ನಯ ಕೈಗಳಿಗೆ ಬಳೆಯನ್ನು ತೊಡುತ್ತಾ ಅಮ್ಮ ಬರ್ತೀರಮ್ಮ? ಹಾ ಬಂದೆ. ಏನಮ್ಮ ಏನಾಯ್ತು ಹೇಳಿ. ಸುಬ್ಬಯ್ಯ ಹೋಗಿ ಅಮ್ಮನ್ ಕರಿ. ಬಂದೆ. ಆ?